ನಮಸ್ಕಾರ ಸ್ನೇಹಿತರೆ, TSR ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ. ನಾನೀ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಗೆಜ್ಜೆ ವಸ್ತ್ರದ ಹೂವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು 1.5 ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ 18 ಸುತ್ತು ಸುತ್ತುವುದು. ನಾನೀಗಾಗಲೇ ಸುತ್ತಿ ಹೂ ಮಾಡ್ಕೊಂಡಿದ್ದೀನಿ. ಹೂ ಮಾಡ್ಕೊಂಡಿರೋದಕ್ಕೆ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಹತ್ತಿಯ ಹೂವಿನ 6 ಎಸಳನ್ನು ಮೊದಲು ತಗೋಬೇಕು. ತಗೊಂಡು ಒಂದು ಎಸಳಿನ ಮೇಲೆ ಇನ್ನೊಂದು ಎಸಳನ್ನು ಹೀಗೆ ಇಡಬೇಕು. ಈ ಎಸಳಿನ ಮಧ್ಯಭಾಗಕ್ಕೆ ಹೀಗೆ ಬರುವ ಹಾಗೆ ಹೀಗಿಡಬೇಕು. ಈಗ 3ನೇ ಎಸಳನ್ನು ಈ 2ನೇ ಎಸಳಿನ ಮಧ್ಯಭಾಗಕ್ಕೆ ಬರುವ ಹಾಗಿಟ್ಟು ಇಲ್ಲಿ ಸಂತದ ತಗಡು ಹಾಕಬೇಕು. ನೀವು ಯಾವ ಕಲರ್ ಸಂತದ ತಗಡು ಬೇಕಾದ್ರೆ ಹಾಕಿ. ನಾನಿಲ್ಲಿ ನನಗಿಷ್ಟ ಬಂದ ಕಲರ್ ನಾನಿಲ್ಲಿ ನೀಲಿ ಕಲರ್ ಹಾಕ್ತಾಯಿದ್ದೀನಿ. ನೀವು ಯಾವ ಕಲರ್ ಬೇಕಾದರೂ ಹಾಕಿ. ಹೀಗೆ ಈಗ ಇನ್ನೊಂದು ಎಸಳನ್ನು ತಗೊಂಡು ಇಲ್ಲಿ ಮಧ್ಯ ಬರುತ್ತಲ್ಲ, ಆ ಎಳೆ ಮೇಲೆ ಈ ಎಳೆ ಇಟ್ಟು ಅಲ್ಲಿಗೆ ಸಂತದ ತಗಡು ಹಾಕಬೇಕು. ಈಗ ಇನ್ನೊಂದು ಎಸಳು. ಇದು ತುಂಬ ಸಿಂಪಲ್ ಆಗಿದೆ. ಆಮೇಲೆ ಸಂತದ ತಗಡು ಸಹ ತುಂಬ ಕಡಿಮೆ ಉಪಯೋಗಿಸ್ಬೋದು, ಹೆಚ್ಚು ಹೊತ್ತಾಗೋದಿಲ್ಲ. ಈಗ 6ನೇ ಎಸಳನ್ನು ಇಲ್ಲಿ 2 ಎಳೆ ಹಾಗೆ ಉಳಿಯುತ್ತೆ, ಇಲ್ಲಿ 2 ಎಳೆ ಹಾಗೆ ಉಳಿಯುತ್ತೆ. ಈಗ ಮುಂದಿನ 6 ಎಸಳು 3, 4, 5, 6 ಈ 6 ಎಸಳನ್ನು ತಗೊಂಡು ಮತ್ತು ಅದೇ ರೀತಿ ಈ ಎಸಳಿನ ಮೇಲೆ ಇದನ್ನಿಟ್ಟು ಮತ್ತು 3ನೇದು ಮೊದಲನೇ ಎಸಳಿನ ಒಂದು ಎಳೆ ಮೇಲೆ ಬರುವ ಹಾಗೆ ಮೊದಲನೇದನ್ನು 3ನೇದನ್ನು ಸೇರಿಸಿ ಇಲ್ಲಿ ಸಂತದ ತಗಡು ಹಾಕಬೇಕು. ಇದು ನಾನೀಗ ಬೇರೆ ಕಲರ್ ಹಾಕ್ತಾಯಿದ್ದೀನಿ. ನಾನೀಗ ನೀಲಿ ಹಾಕಿದ್ದೀನಿ. ಇದು 2ನೇದೀಗ ಪಿಂಕ್ ಕಲರ್ ಹಾಕ್ತಾಯಿದ್ದೀನಿ. ಈಗ ಇನ್ನೊಂದು ಈಗ ನೋಡಿ, ಇಲ್ಲಿ 2, ಇಲ್ಲಿ 2 ಉಳಿಯುತ್ತೆ. ಈಗ ಮತ್ತೆ ಉಳಿದಿರೋದು ಈಗ 6 ಎಸಳುಗಳು. ಮತ್ತು ಅದೇ ರೀತಿ ಈಗ ಇದಕ್ಕೆ ನಾನು ಹಸಿರು ಕಲರನ್ನು ಹಾಕ್ತಾಯಿದ್ದೀನಿ.
ನೋಡಿ ಈಗ ಕೊನೆಯದು ಉಳಿಯುತ್ತೀಗ ಹೀಗೆ. ಯಾರು ಯಾಕೋ ಕಾಮೆಂಟೇ ಮಾಡ್ತಾ ಇಲ್ಲ, ಅದೇನು ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೋ ಇಲ್ವೋ ಗೊತ್ತಿಲ್ಲ. ಇಷ್ಟ ಇಲ್ಲದಿದ್ದರೆ ಇಷ್ಟ ಇಲ್ಲ ಅಂತಲೇ ಕಾಮೆಂಟ್ ಮಾಡಿ. ಯಾಕೆಂದರೆ ನೀವು ಹಾಕೋ ಕಾಮೆಂಟ್ ಮೇಲೆ ನಮ್ಮ ವಿಡಿಯೋ ಮಾಡೋದು ಪ್ರೋತ್ಸಾಹ ಸಿಕ್ಕಿದಂಗಲ್ವ, ನೀವು ಹಾಕೋ ಕಾಮೆಂಟ್ ನಮಗೆ. ಅದಕ್ಕೆ ನೋಡಿ ಈ ಥರ ಹೂವು ಮಾಡಿದ್ದೀನಿ ನಾನು. ಇಂಥದ್ದೇ ತುಂಬ ಹೂವು ಮಾಡಿದ್ದೀನಿ ನಾನು. ಒಂದು ಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀನಿ. ನೀವು ತುಂಬ ಸಿಂಪಲ್ಲಾಗಿದೆ. ಮೊದಲನೇ ರೌಂಡೇನು ಇಲ್ಲಿ ಸಂತ ತಗಡು ಹಾಕಬೇಕಾಗಿಲ್ಲ. ಎರಡನೇ ರೌಂಡು ನಾನು ಏನೋ ಬೇರೆ ಯಾವುದೋ ಡಿಸೈನ್ ಮಾಡೋಣ ಅಂತ ಹೋಗಿ ಈ ಥರ ಒಂದು ಮಾಡೋಣ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ಮಾಡಿದೆ. ಸ್ನೇಹಿತರೆ, ನಿಮ್ಗೆ ಹೇಗೆ ಅನಿಸ್ತೋ ಗೊತ್ತಿಲ್ಲ. ನನ್ನ ಈ ವಿಡಿಯೋ ಇಷ್ಟ ಆಯಿತೋ ಇಲ್ವೋ ಗೊತ್ತಾಗಲಿಲ್ಲ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಷ್ಟು ಹೊತ್ತು ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.